ರಾಜ್ಯದಲ್ಲಿ ಗೊಬ್ಬರಕ್ಕಾಗಿ ರೈತರ ಪರದಾಟ ಮುಂದುವರೆದಿದೆ. ರೈತರಿಗೆ ಬಂದಂತಹ ಯೂರಿಯಾ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಸಿರವಾರ ತಾಲೂಕಿನ ಕಲ್ಲೂರು ಗ್ರಾಮಸ್ಥರಿಂದ ಕೇಳಿಬರ್ತಾ ಇರುವಂತಹ ಆರೋಪ ಇದು. ಗ್ರಾಮದ ಸಹಕಾರ ಸಂಘಕ್ಕೆ ಬಂದಂತಹ ಯೂರಿಯಾ ಸುಮಾರು 79 ಟನ್ ಯೂರಿಯಾವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಯ್ತಾ? ಹಾಗಾದ್ರೆ ಯಾವ ಸದಸ್ಯರಿಗೂ ಮಾಹಿತಿ ಇಲ್ಲದೆ ಮಾರಾಟ ಆಗಿ ಹೋಗಿದೆಯಾ? 2000 ಚೀಲ ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ ಆಗಿದೆ ಅನ್ನುವಂತ ಆರೋಪ ಮಾಡ್ತಾ ಇರೋದು ರೈತರು. ಕಲ್ಲೂರು ಗ್ರಾಮದ ಸಹಕಾರ ಸಂಘದ ವಿರುದ್ಧ ಈ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ರೈತರಿಂದ ದೂರನ್ನ ಸಹ ಕೊಡಲಾಗಿದೆ. ಪರಿಶೀಲನೆ ವೇಳೆ ಗೊಬ್ಬರ ಇಲ್ಲದೇ ಇರೋದು ಸಾಬೀತಾಗಿದೆ. ರೈತರಿಗೆ ಗೊಬ್ಬರ ನೀಡಿದ ರಸೀದಿ ಸಹ ಪತ್ತೆಯಾಗಿಲ್ಲ. ಗೊಬ್ಬರ ಸಿಗದ ರೈತರು ಡಿಸಿ ಕಚೇರಿ ಬಳಿ ಹೋರಾಟ ಮಾಡ್ತಾ ಇದ್ದಾರೆ. ಸಹಕಾರ ಸಂಘದ ಸದಸ್ಯರು ಮತ್ತು ರೈತರಿಂದ ಪ್ರತಿಭಟನೆ ಆಗ್ತಾ ಇದೆ. 79 ಟನ್ ಗೊಬ್ಬರ ಮಾರಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ಕಾಳಸಂತೆಯಲ್ಲಿ ಮಾರಾಟ ಆಗಿದೆ ಗೊಬ್ಬರ ಅಂತ ರೈತರು ಮಾಡ್ತಾ ಇರುವಂತಹ ಆರೋಪ ಇದೆ. ಸದ್ಯ ಸಹಕಾರ ಸಂಘದ ಸದಸ್ಯರು ಮತ್ತೆ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. 79 ಟನ್ ಗೊಬ್ಬರವನ್ನ ಮಾರಿದ್ದಾರೆ, ಅವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಎರಡು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಒಂದ್ ಕಡೆ ರಾಯಚೂರಿನಲ್ಲಿ ರೈತರು ಗೊಬ್ಬರ ಸಿಗ್ತಾ ಇಲ್ಲ, ಗೊಬ್ಬರ ಬಂದ್ರೂ ಸಹ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕೊಪ್ಪಳದಲ್ಲಿ ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಗೊಬ್ಬರವನ್ನ ಕೊಡ್ಲಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದಲೂ ಸಹ ಕಾದು ಇವತ್ತು ಬೆಳಗ್ಗೆ ರೈತರು ಗೊಬ್ಬರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕೊಪ್ಪಳದ ರೈತರು ಈಗ ನಾವು ಏನಪ್ಪ ಅಂತಂದರೆ ಈಗ ಇಷ್ಟು ಗೊಬ್ಬರ ಇಡೀ ರಾಜ್ಯಾದ್ಯಂತ ಹಾಕಾರ ಇದೆ, ಲಾಠಿ ಚಾರ್ಜ್ ಆಗ್ತಾ ಇದೆ. ರೈತರುಗಳು ನಿನ್ನೆ ಕೊಪ್ಪಳದಲ್ಲಿನೂ ಒಬ್ಬ ಇದಾಗಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಬೆಳೆ ಸರಿಯಾಗಿ ಈಗ ನಿನ್ನೆ ತಾನೇ ಮಳೆ ಬಂದಿದೆ. ಈಗ ಗೊಬ್ಬರ ಕೊಡ್ಬೇಕಪ್ಪ ಅಂತಂದರೆ ಈಗ ನಾವು ಏನು ಮಾಡಿದ್ವಿ, ಮನವಿ ಮಾಡ್ಕೊಂಡ್ವಿ ಅವ್ರಿಗೆ, ಸೆಕ್ರೆಟ್ರಿ ಅವ್ರಿಗೆ, ಏನಪ್ಪ ನಾವು ಗೊಬ್ಬರ ತರಿಸ್ಬೇಕು, ರೈತರು ಭಾಳ ಬೇಡಿಕೆ ಇದೆ, ಗೊಬ್ಬರ ತರಿಸ್ಬೇಕಂತ ಹೇಳಿದಾಗ ಅವ್ರು ಏನಂದ್ರು, ಇಲ್ಲಪ್ಪ ಈ ಸಲ ಗೊಬ್ಬರ ತರ್ಸೋಕ್ಕಾಗಲ್ಲ, ದುಡ್ಡು ಭಾಳ ಶಾರ್ಟೇಜ್ ಇದೆ, ದುಡ್ಡಿಲ್ಲ ನಮ್ಮ ಹತ್ರ ಅಂತ ಹೇಳಿದರು. ಆದಮೇಲೆ ನಾವು ಏನು ಹೇಳಿದ್ವಿ, ಇಲ್ಲಪ್ಪ ರೈತ ಮಾಡಿದ್ರೆ ಹೆಂಗೆ, ಈಗ ನಾವು ರೈತರು ಗೊಬ್ಬರ ಕೇಳ್ತಾರೆ, ಗೊಬ್ಬರ ಕೊಡಲಿಲ್ಲ ಅಂದ್ರೆ ನಮ್ಗೆ ಭಾಳ ಇದಾಗ್ತದೆ ಅಂತ ಹೇಳಿದಾಗ, ಇಲ್ಲ ಹಾಗೇನು ಇದಿಲ್ಲ ಅಂತ ಹೇಳಿದಾಗ ನಾವೇನು ಮಾಡಿದ್ವಿ, ರೈತರನ್ನೆಲ್ಲ ಕರ್ಕೊಂಬಂದು RAPMCಗೆ ಬಂದ್ವಿ. ನೋಡ್ರಿ ಸರ್ ಈ ರೀತಿ ಆಗಿದೆ ಅಂತ ಹೇಳಿದಾಗ ಅವಾಗ ಏನಂದ್ರು ಅವರು, ಇಲ್ಲ ನಿಮ್ಗೆ ಆಲ್ರೆಡಿ 4 ಗಾಡಿ ಗೊಬ್ಬರ ಬಿಟ್ಟಿದ್ದು. ಕಲ್ಲೂರು ಸೊಸೈಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ 79 ಯೂರಿಯಾ ಟನ್ ದುರುಪಯೋಗ ಆಗ್ಯದ ಅಂಥೇಳಿ ಇವತ್ತು ಎಲ್ಲ ಸಂಘದ ನಿರ್ದೇಶಕರು ಮತ್ತು ರೈತರು ಬಂದು ನಮಗೆ ದೂರು ನೀಡಿದ್ದಾರೆ. ಆ ವಿಷಯವಾಗಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಈಗಾಗಲೇ ಆ ಸೊಸೈಟಿಗೆ ಹೋಗಿ ಅವರಿಗೊಂದು ನೋಟಿಸ್ ಜಾರಿ ಮಾಡಿ ಬಂದಿದ್ದಾರೆ. ಆ ನೋಟಿಸ್ ಒಂದು 3 ದಿನ ಕಾಲ ಅವ್ರಿಗೆ ಕೊಟ್ಟಿದ್ದರು, ಯಾರಿಗೆ ವಿತರಣೆ ಮಾಡಿದ್ದಾರೆ ಏನಂಥೇಳಿ. ಆ ನೋಟಿಸ್ಗೆ ಇನ್ನೂ ಪ್ರತಿ ಉತ್ತರಾಗಿ ಅವರು ಕೊಟ್ಟಿಲ್ಲ, ಅಧ್ಯಕ್ಷರಾಗಲಿ ಅಲ್ಲಿ ಸೆಕ್ರೆಟರಿ ಅವರಾಗಲಿ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.